So hello students, welcome to the channel that is called as Fusion Chemistry. ಈ ಚಾನಲಲ್ಲಿ ನಾವು KCETನ ಕವರ್ ಮಾಡ್ತಾ ಇದ್ದೀವಿ, ಹೌದಲ್ವಾ? ಸೊ ಈ ಸೆಷನಲ್ಲಿ ನಾವು KCET ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಿಂದ ಸಾಲಿಡ್ ಸ್ಟೇಟ್ ಚಾಪ್ಟರ್ಗೆ ರಿಲೇಟೆಡ್ ಇರೋ ಕ್ವೆಶನ್ಸ್ನ ಸಾಲ್ವ್ ಮಾಡ್ತೀವಿ. ಓಕೆ, ಸೊ ಅದಕ್ಕೆ ಟೈಮ್ ವೇಸ್ಟ್ ಮಾಡ್ದೇನೆ ವಿಲ್ ಗೋ ಟು ದ ಕ್ವೆಶನ್ಸ್ ರಿಗಾರ್ಡಿಂಗ್ ಟು ದ KCET. ಓಕೆ, ಸೊ ದ ಫಸ್ಟ್ ಒನ್. So first question, it was from 2016. 2016 ಇಂದ ನಾವು 2019 ತನಕ ಎಲ್ಲ ಕ್ವೆಶನ್ಸ್ನ ಸಾಲ್ವ್ ಮಾಡ್ತೀವಿ. ಅದಾದ್ಮೇಲೆ 2020 ಆ್ಯಂಡ್ 2021 ಕ್ವೆಶನ್ ಪೇಪರ್ನ ಒಂದು ಹೋಲ್ ಸೆಷನ್ನ ಕ್ಲಾಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ ಆಫ್ ಆಲ್ 2019 ತನಕ ಯಾವ ಕ್ವೆಶನ್ಸ್ ಇದೆ ಅಂತೇಳಿ ನೋಡೋಣ. ಸೊ ಫಸ್ಟ್ ಕ್ವೆಶನ್, ದಟ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್ ಪಾರ್ಟಿಕಲ್ಸ್ ಅಟ್ ದ ಎಡ್ಜ್ ಸೆಂಟರ್ ಟು ಅ ಪರ್ಟಿಕ್ಯುಲರ್ ಯೂನಿಟ್ ಸೆಲ್ ಈಸ್ ಡ್ಯಾಶ್. ಸೊ ಹಾಗಿದ್ರೆ ಕಾಂಟ್ರಿಬ್ಯೂಷನ್ ಎಲ್ಲಿ ಕೇಳಿದ್ದೀರ? ಕಾಂಟ್ರಿಬ್ಯೂಷನ್ ನೀವು ಸಾಲಿಡ್ ಸ್ಟೇಟ್ ಚಾಪ್ಟರಲ್ಲಿ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್ಲಲ್ಲಿ ಕೇಳಿದ್ದೀರ. ಸೊ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್ಲಲ್ಲಿ ನೀವೇನು ಮಾಡ್ತೀರಾ? ಸೊ ಫಸ್ಟ್ ಆಫ್ ಆಲ್ ನಾವೇನು ಮಾಡೋಣ, ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್ಲನ್ನು ತಗೋಣ. ಓಕೆ, ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್. ಸೊ ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್, ಫಸ್ಟ್ ಆಫ್ ಆಲ್ ನಮಗೆ ಟೈಪ್ಸ್ ಆಫ್ ಯೂನಿಟ್ ಸೆಲ್ಲಲ್ಲಿ ಸಿಂಪಲ್ ಕ್ಯೂಬಿಕ್ ಬರುತ್ತೆ, ಆಮೇಲೆ FCC ಅಂದರೆ ಫೇಸ್ ಸೆಂಟರ್ಡ್ ಬರುತ್ತೆ, ಅದಾದಮೇಲೆ BCC ಬಾಡಿ ಸೆಂಟರ್ಡ್, ಅದಾದಮೇಲೆ ಬರೋದು ಎಡ್ಜ್ ಸೆಂಟರ್. ಓಕೆ, ಹಾಗಿದ್ರೆ ಯೂನಿಟ್ ಸೆಲ್ ಅಂದರೆ ಒಂದು ಕ್ಯೂಬಿಕ್ ಇರೋ ಥರ ಸ್ಮಾಲೆಸ್ಟ್ ಪೋರ್ಷನ್ ವಿಚ್ ಆನ್ ರಿಪಿಟೇಷನ್ ಗಿವ್ಸ್ ಯು ಅ ಲ್ಯಾಟಿಸ್, ಹೌದಲ್ಲ? ಸ್ಮಾಲೆಸ್ಟ್ ಪೋರ್ಷನ್ ವಿಚ್ ಆನ್ ರಿಪಿಟೇಷನ್ ಗಿವ್ಸ್ ಯು ಅ ಹೋಲ್ ಲ್ಯಾಟಿಸ್. ಈಗ ಈ ಯೂನಿಟ್ ಸೆಲ್ಲಲ್ಲಿ ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್ ಆಗಿದ್ರೆ ಈ ಯೂನಿಟ್ ಸೆಲ್, ಆವಾಗ ಅಟಮ್ಸ್ ಎಲ್ಲಿರುತ್ತೆ? ಅಟಮ್ಸ್ ಆರ್ ಪ್ರೆಸೆಂಟ್ ಅಟ್ ದ ಕಾರ್ನರ್ಸ್, ಹೌದಲ್ವಾ? ಅಟಮ್ಸ್ ಆರ್ ಪ್ರೆಸೆಂಟ್ ಅಟ್ ದ ಕಾರ್ನರ್ ಆಫ್ ದ ಯೂನಿಟ್ ಸೆಲ್. ಹಾಗಿದ್ರೆ ಕಾರ್ನರ್ಸ್ ಎಷ್ಟು? ದೇರ್ ಆರ್ ಟೋಟಲಿ 8 ಕಾರ್ನರ್ಸ್ ಇದೆ, ಅಂದರೆ 8 ಅಟಮ್ಸ್ ಇದೆ. ಆ್ಯಂಡ್ ಈಚ್ ಅಟಮ್ ಕಾಂಟ್ರಿಬ್ಯೂಟ್ಸ್ 1/8 ಪೋರ್ಷನ್ ಆಫ್ ಇಟ್ ಸೆಲ್ಫ್. ಹಾಗಿದ್ರೆ ಕಾಂಟ್ರಿಬ್ಯೂಷನ್ ಏನಾಯಿತು? ಕಾಂಟ್ರಿಬ್ಯೂಷನ್ 1/8 ಆಯಿತು ಇನ್ ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್. ಅಟಮ್ ಇನ್ ಪಾರ್ಟಿಕಲ್ಸ್ ಕಾಂಟ್ರಿಬ್ಯೂಷನ್ ಏನಾಯಿತು? 1/8. ಅದಾದ್ಮೇಲೆ ನೀವು BCCಗೆ ಹೋದರೆ ಬಾಡಿ ಸೆಂಟರ್ಡಲ್ಲಿ ಕೂಡ ಫಸ್ಟ್ ಏನು ಬರುತ್ತೆ? 8 × 1/8 ಬರುತ್ತೆ, ಅದು ಸಿಂಪಲ್ ಕ್ಯೂಬಿಕ್ ಥರನೇ. ಅದಾದ್ಮೇಲೆ ಕಾಂಟ್ರಿಬ್ಯೂಷನ್ ಹೇಗೆ ಬರುತ್ತೆ? ಒಂದು ಹೋಲ್ ಆಟಮ್ ವಿಲ್ ಬಿ ಪ್ರೆಸೆಂಟ್ ಎಟ್ ದ ಸೆಂಟರ್. ಸೊ ಒನ್ ಹೋಲ್ ಆಟಮ್, ದಟ್ ಈಸ್ 1 ಇಸ್ ದ ಕಾಂಟ್ರಿಬ್ಯೂಷನ್. ಓಕೆ, ಅದಾದ್ಮೇಲೆ FCCಗೆ ಬಂದರೆ FCCಯಲ್ಲಿ ಕಾಂಟ್ರಿಬ್ಯೂಷನ್ ಹೇಗಿರುತ್ತೆ? 6 atoms are at the 6 faces and contribution is 1/2. Contribution ಎಷ್ಟು? 1/2. BCC ಅಲ್ಲಿ contribution 1, simple cubic unit cell ಅಲ್ಲಿ 1/8, FCC ಅಲ್ಲಿ contribution 1/2. ಅದಾದ್ಮೇಲೆ ಎಡ್ಜ್ ಸೆಂಟರ್ಡ್ ಯೂನಿಟ್ ಸೆಲ್ ಅಲ್ಲಿ ಕಾಂಟ್ರಿಬ್ಯೂಷನ್ ಹೇಗಿರುತ್ತೆ? ಎಡ್ಜ್ ಸೆಂಟರ್ಡ್ ಯೂನಿಟ್ ಸೆಲ್ ಅಲ್ಲಿ ಕಾಂಟ್ರಿಬ್ಯೂಷನ್ ಇಸ್ 1/4. ದಿಸ್ ಒನ್ ಇಸ್ ಗಿವನ್, ದಿಸ್ ಒನ್ ಇಸ್ ಆಲ್ರೆಡಿ ಗಿವನ್ ಇದೆ, ಅಂದರೆ ಇದು ಆಲ್ರೆಡಿ ಫೈಂಡ್ ಔಟ್ ಮಾಡಿ ಆಗಿದೆ. ಓಕೆ, ಸೊ ಕಾಂಟ್ರಿಬ್ಯೂಷನ್ ಇಸ್ 1/4 ಇರುತ್ತೆ ಕಾಂಟ್ರಿಬ್ಯೂಷನ್. ಸೊ ದ ಆನ್ಸರ್ ಈಸ್ ಫಾರ್ ದಿಸ್ ಕ್ವೆಶನ್, the answer is 1/4. D is equal to 1/4. Okay, ಅದಾದ್ಮೇಲೆ ಸೆಕೆಂಡ್ ಕ್ವೆಶನ್ is from 2070. Which of the following crystal has the unit cell such that A is not equal to B, not equal to C, and alpha is not equal to B, not equal to gamma is not equal to 90 degree, asked in KCET 2070. ಹಾಗಿದ್ರೆ ಇದು ABC ಮತ್ತು ಆಲ್ಫಾ ಬೀಟಾ ಗಾಮಾ ಅಂದರೆ ಏನು? ಸೊ ABC ಮತ್ತು ಆಲ್ಫಾ ಬೀಟಾ ಗಾಮಾ ಅಂದರೆ, ಲೆಟಸ್ ನಿಮ್ಮ ಹತ್ರ ಒಂದು ಯೂನಿಟ್ ಸೆಲ್ ಇದೆ, ಯಾವುದಾದ್ರೂ ಯೂನಿಟ್ ಸೆಲ್ ಇದೆ, ಯಾವುದಾದ್ರೂ ಒಂದು ಯೂನಿಟ್ ಸೆಲ್ ಇದೆ ಅಂತೇಳಿ ಅಂದ್ಕೊಳ್ಳಿ. ಇದಕ್ಕೊಂದು ಪ್ಯಾರಾಮೀಟರ್ ಇದೆ, ಅಂದರೆ ಇದಕ್ಕೊಂದು ಎಡ್ಜ್ ಲೆಂತ್ ಇದೆ ಅಂತೇಳಿ ಅಂದ್ಕೊಳ್ಳಿ. ದಟ್ ಈಸ್ A, ಲೆಟಸ್ ಸೇ ದಿಸ್ ಒನ್ ಇಸ್ A, this one is B, this one is C. So these are called as edge lengths. ABC ಇದಲ್ವಾ, ಇದು ಎಡ್ಜ್ ಲೆಂತ್ ಅಂತೇಳಿ ಕರೀತಾರೆ. ಅದಾದ್ಮೇಲೆ ಆಲ್ಫಾ ಬೀಟಾ ಗಾಮಾ ಅಂದರೆ ಏನು? ಸೊ ಆಲ್ಫಾ ಬೀಟಾ ಗಾಮಾ ಅಂದರೆ, ಈಗ ಆಲ್ಫಾ ಅಂದ್ರೇನು? ಆಲ್ಫಾ ಇಸ್ ದ ಆ್ಯಂಗಲ್ ಬಿಟ್ವೀನ್ B ಆ್ಯಂಡ್ C. ಈ B ಮತ್ತು C ಎಡ್ಜ್ ಲೆಂತ್ ಇದೆಯಲ್ಲ, ಇದ್ರ ಮಧ್ಯೆ ಇರೋ ಆ್ಯಂಗಲನ್ನು ನೀವು ಆಲ್ಫಾ ಅಂತ ಹೇಳಿ ಕರಿಬೋದು. ಈ B ಮತ್ತು A ಮಧ್ಯೆ ಇರೋ ಆ್ಯಂಗಲನ್ನು ನೀವು ಗಾಮಾ ಅಂತ ಹೇಳಿ ಕರಿಬೋದು. ಅದಾದಮೇಲೆ ಈಗ C ಮತ್ತು A ಮಧ್ಯೆ ಇರೋ ಆ್ಯಂಗಲನ್ನು ನೀವು ಬೀಟಾ ಅಂತೇಳಿ ಕರಿಬೋದು. ಓಕೆ, ಸೊ ದೀಸ್ ಆರ್ ಕಾಲ್ಡ್ ಆಸ್ ಆಕ್ಸಿಯಲ್ ಆ್ಯಂಗಲ್ಸ್. ಸೊ ನೀವು ಹೇಗೆ ನೆನ್ಪಿಟ್ಕೊಳ್ತೀರಾ? A ಅಂದರೆ ಆಲ್ಫಾ ಅಂತೇಳಿ ನೆನ್ಪಿಟ್ಕೊಳ್ಳಿ, B ಅಂದರೆ ಬೀಟಾ,
ಸಿ ಅಂದರೆ ಗಾಮಾ ಅಂತೇಳಿ ಅನ್ಕೊಳ್ಳಿ. ಎ ಮತ್ತು ಬಿ ಮಧ್ಯ ಇರೋದು ಗಾಮಾ ಅಂದರೆ ಸಿ. ಸಿ ಬಿಟ್ಟು ಹೋಯ್ತಲ್ವಾ, ಎ ಮತ್ತು ಬಿ ಮಧ್ಯ ಇರೋದು ಗಾಮಾ. ಬಿ ಮತ್ತು ಸಿ ಮಧ್ಯ ಇರೋದು ಆಲ್ಫಾ. ಎ ಬಿಟ್ಟು ಹೋಯ್ತಲ್ವಾ, ಸೊ ಆಲ್ಫಾ. ಎ ಮತ್ತು ಸಿ ಮಧ್ಯ ಇರೋದು ಬೀಟ್. ಓಕೆ, ಸೊ ದೀಸ್ ಆರ್ ಆಕ್ಸಿಯಲ್ ಆಂಗಲ್ಸ್. ಮತ್ತು ಇದು ಕ್ರಿಸ್ಟಲ್ ಸಿಸ್ಟಮ್ ಇಂದ ಬರುತ್ತೆ. ಟೋಟಲ್ ಕ್ರಿಸ್ಟಲ್ ಸಿಸ್ಟಮ್ ಎಷ್ಟಿದೆ? ಅಕಾರ್ಡಿಂಗ್ ಟು ದ ಥಿಯರಿ ಟೋಟಲಿ 7 ಇದೆ. ಕ್ರಿಸ್ಟಲ್ ಸಿಸ್ಟಮ್ 7 ಇದೆ. ಆ್ಯಂಡ್ ಯೂನಿಟ್ ಸೆಲ್ ಎಷ್ಟಿದೆ? 14 ಇದೆ. ಓಕೆ, 14 ಯೂನಿಟ್ ಸೆಲ್ಸ್ ಆರ್ ದೇ. ಓಕೆ, ಸೊ 7 ಕ್ರಿಸ್ಟಲ್ ಸಿಸ್ಟಮ್. ಈಗ ಎಕ್ಸಾಂಪಲ್ ನೋಡಿ, ಈಗ ಆಪ್ಷನ್ಸ್ ನೋಡಿ. ಎ ಇಸ್ ಈಕ್ವಲ್ ಟು KNO3, ಬಿ ಇಸ್ ಈಕ್ವಲ್ ಟು NaNO3, ಸಿ ಇಸ್ K2CrTO7, ಡಿ ಇಸ್ K2SO4. ಹಾಗಿದ್ರೆ ಇದು ಎ ಇಸ್ ನಾಟ್ ಈಕ್ವಲ್ ಟು ಬಿ, ನಾಟ್ ಈಕ್ವಲ್ ಟು ಸಿ, ಮತ್ತು ಆಲ್ಫಾ ನಾಟ್ ಈಕ್ವಲ್ ಟು ಬೀಟಾ, ನಾಟ್ ಈಕ್ವಲ್ ಟು ಗಾಮಾ, ನಾಟ್ ಈಕ್ವಲ್ ಟು 90 ಡಿಗ್ರಿ ಯಾವ ಕ್ರಿಸ್ಟಲ್ ಸಿಸ್ಟಮಿಗೆ ಬರುತ್ತೆ? ಫಸ್ಟ್ ಆಫ್ ಆಲ್ ಒಂದೊಂದು ಎಕ್ಸಾಂಪಲ್ ಅನ್ನು ನೋಡ್ತಾ ಹೋಗೋಣ. ಫಸ್ಟ್ ಎಕ್ಸಾಂಪಲ್ ಯಾವುದಿದೆ ನಮ್ಮದು? KNO3. ಸೊ KNO3 ಯಾವ ಕ್ರಿಸ್ಟಲ್ ಸಿಸ್ಟಮಿಗೆ ಬರುತ್ತೆ? ಸೊ KNO3 ಬರೋದು ಆರ್ಥೋರೋಂಬಿಕ್ಗೆ. ನಿಮಗೆ ಆಕ್ಸಿಯಲ್ ಆಂಗಲ್ಸ್ ನೆನಪಿದೆ ಅಂದರೆ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್. ಓಕೆ, ಆಕ್ಸಿಯಲ್ ಆಂಗಲ್ಸ್ ಇಲ್ಲ ಬಾಂಡ್ ಪ್ಯಾರಾಮೀಟರ್ಸ್. ಇದನ್ನು ಪ್ಯಾರಾಮೀಟರ್ಸ್ ಅಂತ ಹೇಳಿ ಕರೀತಾರೆ. ದಿಸ್ ಒನ್ ಈಸ್ ಆಕ್ಸಿಯಲ್ ಲೆಂತ್. ಎಡ್ಜ್ ಲೆಂತ್ ಅಥವಾ ಆಕ್ಸಿಯಲ್ ಲೆಂತ್. ದಿಸ್ ಒನ್ ಈಸ್ ಆಕ್ಸಿಯಲ್ ಆಂಗಲ್ಸ್. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿಕ್ಕೆ ನೀವು ಹೇಗೆ ನೆನ್ಪಿಟ್ಕೋಬಹುದು ಅಂದರೆ CT OT HMT. ಸಿ ಅಂದರೆ ಕ್ಯೂಬಿಕ್, ಟಿ ಅಂದರೆ ಟ್ರೈಗೋನಲ್, ಓ ಅಂದರೆ ಆರ್ಥೋರೋಂಬಿಕ್, ಟಿ ಅಂದರೆ ಟೆಟ್ರಾಗೋನಲ್, ಎಚ್ ಅಂದರೆ ಎಕ್ಸಾಗೋನಲ್, ಎಮ್ ಅಂದರೆ ಮೊನೋಕ್ಲಿನಿಕ್, ಟಿ ಅಂದರೆ ಟ್ರೈಕ್ಲಿನಿಕ್. ಸೊ ಇದರದ್ದು ಆಕ್ಸಿಯಲ್ ಲೆನ್ಸ್ ಹೇಗಿರುತ್ತೆ ಅಂದರೆ ಇಲ್ಲಿ ಬರೆಯೋಣ. CT OT HMT. ಇದ್ರ ಮೇಲೆ ಇದರದ್ದು ಟ್ರಿಕ್ಸ್ ಮೇಲೆ ಒಂದು ವಿಡಿಯೋ ಮಾಡ್ತೀನಿ ನಾನು ಸಪ್ರೇಟ್. ಸೊ ಸಿ ಅಂದರೆ ಕ್ಯೂಬಿಕ್. ಓಕೆ, ಸೊ ಕ್ಯೂಬಿಕ್ ನೆನ್ಪಿಟ್ಕೋಬೇಕು. ಸಿ ಅಂದರೆ ಕ್ಯೂಬಿಕ್. ಇದರದ್ದು ಆಕ್ಸಿಯಲ್ ಲೆಂತ್ ಏನಿರುತ್ತೆ ಅಂದರೆ A is equal to B is equal to C. A is equal to B is equal to C. Trigonal ಇಂದು A is equal to B not equal to C. ಆರ್ಥೋರೋಂಬಿಕ್ ಇಂದು A is not equal to B not equal to C. ಟೆಟ್ರಾಗೋನಲ್ ಇಂದು ಅಗೇನ್ ನೀವು ರಿಪೀಟ್ ಮಾಡಬೇಕು. ಇಲ್ಲಿ 3 ರಿಪೀಟ್ ಮಾಡಿದಾರಲ್ವಾ, ಅದನ್ನೇ ಇಲ್ಲಿ ರಿಪೀಟ್ ಮಾಡಬೇಕು. A is equal to B is equal to C. ಹೆಕ್ಸಾಗೋನಲಿಗೆ A is equal to B not equal to C. ಮೊನೋಕ್ಲಿನಿಕ್ಕಿಗೆ ದಿಸ್ ಒನ್ ಇಸ್ ಮೊನೋಕ್ಲಿನಿಕ್, M ಇದು A is not equal to B not equal to C. ಅದಾದ್ಮೇಲೆ ಟ್ರೈಕ್ಲಿನಿಕ್ಕಿಗೆ A is not equal to B not equal to C. ಓಕೆ, ಸೊ ಇದಕ್ಕೆ ಎರಡಕ್ಕೂ ಸೇಮ್ ಬರುತ್ತೆ. ಲಾಸ್ಟ್ ಒನ್ಗೆ ಸೇಮ್ ಬರೆದ್ರೆ ಆಯ್ತು ನೀವು. ಅದಾದ್ಮೇಲೆ ಫಸ್ಟ್ 3 ಏನು ಬರ್ತಿದ್ದೀರಾ ಅದನ್ನ ಇಲ್ಲಿ ರಿಪೀಟ್ ಮಾಡಿದ್ರೆ ಆಯ್ತು. ಹಾಗಿದ್ರೆ ಈಗ A is equal to not equal to B not equal to C ಇರೋದು ಯಾವುದು? ಎರಡೇ, ಮೊನೋಕ್ಲಿನಿಕ್ ಮತ್ತು ಟ್ರೈಕ್ಲಿನಿಕ್. ಈಗ ಮೊನೋಕ್ಲಿನಿಕ್ ಮತ್ತು ಟ್ರೈಕ್ಲಿನಿಕಲ್ಲಿ ನೀವು ನೆನ್ಪಿಟ್ಕೊಳ್ಳೋಕ್ಕೆ ಆಕ್ಸಿಯಲ್ ಆಂಗಲ್ಸ್ ನೆನ್ಪಿಟ್ಕೊಳ್ಳಿಕ್ಕೆ ಸಿಂಪಲ್ ಟ್ರಿಕ್ ಇದೆ. ಮೋನೋ ಅಂದರೆ ಏನು? ಸಿಂಗಲ್, ಒನ್. ಅದಲ್ಲ 1 ಅಂತೇಳಿ. ಸೊ ಇದರೊಳಗಡೆ ಆಕ್ಸಿಯಲ್ ಆಂಗಲ್ ಹೇಗಿರುತ್ತೆ ಅಂದರೆ ಆಲ್ಫಾ ಈಸ್ ಈಕ್ವಲ್ ಟು ಬೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ ಬಟ್ ಗಾಮಾ ಈಸ್ ನಾಟ್ ಈಕ್ವಲ್ ಟು 90 ಡಿಗ್ರಿ. ಇಲ್ಲಿ ಒನ್ ಆಂಗಲ್ ಈಸ್ ನಾಟ್ ಈಕ್ವಲ್ ಟು 90 ಡಿಗ್ರಿ. ಓಕೆ, ಮೊನೋಕ್ಲಿನಿಕ್ ಅಂದ್ರೆ ಏನು? ಮೋನೋ, ಒನ್ ಈಸ್ ನಾಟ್ ಈಕ್ವಲ್ ಟು, ಒನ್ ಆಂಗಲ್ ಈಸ್ ನಾಟ್ ಈಕ್ವಲ್ ಟು 90 ಡಿಗ್ರಿ. ಟ್ರೈಕ್ಲಿನಿಕ್, ಟ್ರೈ ಅಂದ್ರೆ ಏನು? ಟ್ರೈ ಅಂದರೆ 3, ಆಲ್ ದ 3 ಆಂಗಲ್ಸ್ ಆರ್ ನಾಟ್ ಈಕ್ವಲ್ ಟು 90 ಡಿಗ್ರಿ. ಆಲ್ಫಾ ಬೀಟಾ ಗಾಮಾ ನಾಟ್ ಈಕ್ವಲ್ ಟು 90 ಡಿಗ್ರಿ. ಸಿಂಪಲ್. ಈಗ ಎ ಇಸ್ ನಾಟ್ ಈಕ್ವಲ್ ಟು ಬಿ ಇಸ್ ನಾಟ್ ಈಕ್ವಲ್ ಟು ಸಿ ಯಾವುದು? ಮೊನೋಕ್ಲಿನಿಕ್ ಇಲ್ಲ ಟ್ರೈಕ್ಲಿನಿಕ್. ಆಲ್ಫಾ ಇಸ್ ನಾಟ್ ಈಕ್ವಲ್ ಟು ಬೀಟಾ ನಾಟ್ ಈಕ್ವಲ್ ಟು ಗಾಮಾ ನಾಟ್ ಈಕ್ವಲ್ ಟು 90 ಡಿಗ್ರಿ ಯಾವುದು? ಟ್ರೈಕ್ಲಿನಿಕ್ಗೆ ಇದು ಸ್ಯಾಟಿಸ್ಫೈ ಮಾಡುತ್ತೆ. ಹಾಗಿದ್ರೆ ಕ್ರಿಸ್ಟಲ್ ಸಿಸ್ಟಮ್ ಯಾವುದು? ಟ್ರೈಕ್ಲಿನಿಕ್ ಅಂತ ಹೇಳಿ ಆಯ್ತು. ಟ್ರೈಕ್ಲಿನಿಕಲ್ಲಿ ಇರೋ ಕ್ರಿಸ್ಟಲ್ ಸಿಸ್ಟಮ್ಗೆ ನೀವು ಎಕ್ಸಾಂಪಲ್ಸ್ ನೆನ್ಪಿಟ್ಕೋಬೇಕಾಗುತ್ತೆ. ಓಕೆ, ಸೊ ಫಸ್ಟ್ ಆಫ್ ಆಲ್ KNO3 ನೋಡೋಣ. KNO3 ಆರ್ಥೋರೋಂಬಿಕ್. ಆರ್ಥೋರೋಂಬಿಕ್ ಅಂದ್ರೆ ಏನು? ಥರ್ಡ್ ಬರುತ್ತೆ ಅಂದ್ರೆ ಅದು ಎಡ್ಜ್ ಲೆಂತ್ ಏನಾಗುತ್ತೆ? A is not equal to B not equal to C. ಹೌದಾ? ಎಡ್ಜ್ ಲೆಂತ್ ಹೀಗೆ ಬರುತ್ತೆ. ಹಾಗಿದ್ರೆ ಆಕ್ಸಿಯಲ್ ಆಂಗಲ್ಸ್ ಏನು ಬರುತ್ತೆ ಆರ್ಥೋರೋಂಬಿಕ್ಗೆ? ಫಸ್ಟ್ 3ಗೆ ಆಕ್ಸಿಯಲ್ ಆಂಗಲ್ಸ್ ಆಲ್ವೇಸ್ ಆಲ್ಫಾ ಈಕ್ವಲ್ ಟು ಬೀಟಾ ಈಕ್ವಲ್ ಟು ಗಾಮಾ ದಟ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಫಸ್ಟ್ 3 ಕ್ಯೂಬಿಕ್, ಟೆಟ್ರಾಗೋನಲ್ ಆ್ಯಂಡ್ ಆರ್ಥೋರೋಂಬಿಕ್. ಓಕೆ, ಫಸ್ಟ್ ಆಲ್ವೇಸ್ ಆಲ್ಫಾ ಈಸ್ ಈಕ್ವಲ್ ಟು ಗಾಮಾ ಈಸ್ ಈಕ್ವಲ್ ಟು ಬೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ ಬರುತ್ತೆ. That is your orthorhombic. Okay, so orthorhombic ಅಂತೂ ಅಲ್ಲ. This system is which system? This one is triclinic. ಹಾಗಿದ್ರೆ KNO3 ಆರ್ಥೋರೋಂಬಿಕ್ ಆಗಿರೋದ್ರಿಂದ KNO3 ಅಂತ ಆನ್ಸರ್ ಅಲ್ಲ. ಮತ್ತೊಂದು ಎಕ್ಸಾಂಪಲ್ ಆರ್ಥೋರೋಂಬಿಕ್ ಅಂದರೆ BaSO4 ಅಂಡ್ ಆಲ್ಸೋ K2SO4. ಇದೆಲ್ಲ ಕಡೆ ಇರಲ್ಲ, ಇದು ನೆನ್ಪಿಟ್ಕೊಳ್ಳಿ. K2SO4 ಇದಲ್ವಾ, ಇದು
ಏನಿದು K2SO4 is a orthorhombic crystal system. ಓಕೆ, K2SO4 is a orthorhombic crystal system. ಅಂದರೆ ಇದು ಕೂಡ ಅಲ್ಲ, ಇದು ಕೂಡ ಅಲ್ಲ. ನೆಕ್ಸ್ಟ್ ಉಳಿದಿರೋದು Na NO3 ಮತ್ತು K2Cr2O7. ಹಾಗಿದ್ರೆ NaNO3 ಯಾವ ಸಿಸ್ಟಮಲ್ಲಿ ಬರುತ್ತೆ? ಸೊ NaNO3 ಬರೋದು ಟ್ರೈಗೋನಲ್ ಆರ್ ಟೆಟ್ರಾಗೋನಲ್ ಆರ್ rhombohedral. Tetragonal ಅಲ್ಲ, ಟ್ರೈಗೋನಲ್ ಆರ್ rhombohedral. Trigonal or rhombohedral. Okay, trigonal or rhombohedral. Okay, trigonal or rhombohedral. So trigonal and rhombohedral ಇಂದು ಪೊಸಿಷನ್ ನೋಡ್ಬೇಕು ನೀವು. ಸೊ ಫಸ್ಟ್ ಒನ್ ಇಸ್ ಕ್ಯೂಬಿಕ್, ಅದಾದ್ಮೇಲೆ ಟೆಟ್ರಾಗೋನಲ್, ಅದಾದ್ಮೇಲೆ ಆರ್ಥೋರೊಂಬಿಕ್, ಅದಾದ್ಮೇಲೆ ಟ್ರೈಗೋನಲ್ ರೋಂಬೋಹೆಡ್ರಲ್. ಫೋರ್ತ್ ಪೊಸಿಷನ್ ಇದೆ. ಫೋರ್ತ್ ಪೊಸಿಷನ್ ಅಲ್ಲಿ ಬಂದ್ರೆ ಎಡ್ಜ್ ಲೆಂತ್ ಏನಾಗುತ್ತೆ? A is equal to B is equal to C ಆಗುತ್ತೆ. ಆದರೆ ಆಕ್ಸಿಯಲ್ ಆಂಗಲ್ ಏನು? ಇದರದ್ದು ಆಕ್ಸಿಯಲ್ ಆಂಗಲ್ ನೆನ್ಪಿಟ್ಕೊಳ್ಳಿಕ್ಕೆ ಆಲ್ಫಾ, ಬೀಟಾ, ಗಾಮಾ ಆಲ್ ಆರ್ ಈಕ್ವಲ್ ಬಟ್ ನಾಟ್ ಈಕ್ವಲ್ ಟು 90 ಡಿಗ್ರಿ. ನಾಟ್ ಈಕ್ವಲ್ ಟು 90 ಡಿಗ್ರಿ. ಸೊ ಈಸ್ ನಾಟ್ ಈಕ್ವಲ್ ಟು ಬಿ, ನಾಟ್ ಈಕ್ವಲ್ ಟು ಸಿ. ಸೊ ಇದಂತೂ ಇದರೊಳಗಡೆ ಬರಲ್ಲ. ಸೊ ಇದಕ್ಕೆ ಈ ಕ್ಯಾಟಗರಿಯಲ್ಲಿ ರೋಂಬೋಹೆಡ್ರಲ್ಲಿ ಬಹಳ ಸಲ JEE ಮತ್ತು ನೀಟ್ ಎಕ್ಸಾಮಲ್ಲಿ ಒಂದು ಆಪ್ಷನ್ ಯಾವತ್ತೂ ಕೇಳಿದ್ದಾರೆ. ದಟ್ ಒನ್ ಇಸ್ ಕಾಲ್ಡ್ ಸಿನಬರ್. ಸಿನಬರ್ ಅಂದರೆ ಏನು? ಸಿನಬರ್ ಅಂದರೆ ಮೊಲಿಕ್ಯುಲರ್ ಫಾರ್ಮುಲಾ ಈಸ್ HGS, ಮರ್ಕ್ಯುರಿಕ್ ಸಲ್ಫೈಡ್. ಓಕೆ, HGS. ಅದಾದ್ಮೇಲೆ ಕ್ಯಾಲ್ಸೈಟ್ ಅಂತೇಳಿ another example is calcite, that is CaCO3. Okay, this one comes under trigonal and rhombohedral. ಅದಾದ್ಮೇಲೆ ಇದು ಕೂಡ ಆನ್ಸರ್ ಅಲ್ಲ. This one is also not answer. This one is also not the answer. The last answer is that is K2Cr2O7. K2Cr2O7 is the answer. K2Cr2O7 has triclinic system. Triclinic ಅಂದ್ರೆ this. A is not equal to B, not equal to C, alpha, beta, gamma not equal to 90 degree. This triclinic system is the most unsymmetrical system. The most unsymmetrical system. Okay, unsymmetrical. Cubic system is the most symmetrical system. Triclinic is the most unsymmetrical system. ಯಾಕಂದ್ರೆ ಎಡ್ಜ್ ಲೆಂತ್ ಮತ್ತೆ ಇದು ಆಕ್ಸಿಯಲ್ ಆಂಗಲ್ಸ್ ಬೋತ್ ಆರ್ ಆಲ್ ನಾಟ್ ಈಕ್ವಲ್. ಯಾವುದು ಕೂಡ ಈಕ್ವಲ್ ಇರಲ್ಲ. ಇದಕ್ಕೆ ಮತ್ತೊಂದು ಎಕ್ಸಾಂಪಲ್ ನಿಮಗೆ ನೆನಪಿಟ್ಕೋಬೇಕಂದ್ರೆ K2Cr2O7 ಜೊತೆ H3BO3 ಬೋರಿಕ್ ಆಸಿಡ್, ಅದರ ಜೊತೆಗೆ ಕ್ಯಾಲ್ಸಿಯಂ ಸಲ್ಫೇಟ್ CaSO4.5H2. Okay, you can remember these three examples for triclinic system. So the answer is K2Cr2O7. Okay, so ಇದು ನೆನ್ಪಿಟ್ಕೊಳ್ಳಿ. ಯಾವುದು ಟ್ರಿಕ್ ಆಗಿ CTOT HMT. C ಅಂದರೆ ಕ್ಯೂಬಿಕ್, T ಅಂದರೆ ಟೆಟ್ರಾಗೋನಲ್, O ಅಂದರೆ ಆರ್ಥೋರೊಂಬಿಕ್, T ಅಂದರೆ ಟ್ರೈಗೋನಲ್ ಆರ್ ರೋಂಬೋಹೆಡ್ರಲ್, H ಅಂದರೆ ಹೆಕ್ಸಾಗೋನಲ್, M ಅಂದರೆ ಮೊನೋಕ್ಲಿನಿಕ್, T ಅಂದರೆ ಟ್ರೈಕ್ಲಿನಿಕ್. ಓಕೆ, so next question. So we will go to the next question, that is in FCC arrangement of A and B atoms, in which A atoms are at the corners of the unit cell and B are at the face centers, one of the A atom is missing from the corner in the unit cell. The simplest formula of the compound is. ಸೊ ಅವ್ರೇನು ಹೇಳಿದ್ದಾರೆ ನಮಗೆ ಒಂದು ಯೂನಿಟ್ ಸೆಲ್ ಇದೆ. ಓಕೆ, ವಿಚ್ ಎವರ್ ಯೂನಿಟ್ಸ್ ಓಕೆ, ಅವ್ರೇನು ಹೇಳಿದ್ದಾರೆ? FCC ಅರೇಂಜ್ಮೆಂಟ್ ಇದೆ ಅಂತ ಹೇಳಿದ್ದಾರೆ. FCC ಅರೇಂಜ್ಮೆಂಟ್ ಅಂದ್ರೆ ಏನು? ಕಾರ್ನರಲ್ಲಿ 8 ಐಟಮ್ಸ್ ಇರಬೇಕು ಮತ್ತು ಫೇಸಸಲ್ಲಿ 6 ಐಟಮ್ಸ್ ಇರಬೇಕು. ಸೊ ಕಾರ್ನರ್ ಮತ್ತು ಫೇಸಿಗೆ ಸಪ್ರೇಟ್ ಯೂನಿಟ್ ಸೆಲ್ ಬಿಟ್ಸ್. ಸೊ ಇಟ್ ಈಸ್ ಮಿಕ್ಸಪ್ ಆಗಬಾರ್ದಲ್ಲ, ಹೌದಲ್ಲ? ಸೊ ಫಸ್ಟ್ ಆಫ್ ಆಲ್ ಕಾರ್ನರಲ್ಲಿ ಯಾವುದಿದೆ ಅಂತ ಹೇಳಿದ್ದಾರೆ? ಇನ್ ವಿಚ್ A atoms are at the corners. So A atoms, so let us say A atoms are at the corners. ಎಷ್ಟು ಕಾರ್ನರ್ ಇದೆ? 8 ಕಾರ್ನರ್ಸ್ ಇದೆ. ಸೊ 8 ಐಟಮ್ಸ್ ಇರಬೇಕಿತ್ತು, ಬಟ್ ಕಂಡೀಷನ್ ಏನು ಹಾಕಿದ್ದಾರೆ? ಒನ್ ಆಫ್ ದ A atom is missing ಅಂದರೆ ಸೊ ಇಲ್ಲಿ ಒಂದು ಐಟಮ್ ಮಿಸ್ ಆಗಿದೆ. ಸೊ ಎಷ್ಟು ಐಟಮ್ಸ್ ಆಯಿತು? 7 ಐಟಮ್ಸ್. 1 2 3 4 5 6 7 ಐಟಮ್ಸ್. 7 ಐಟಮ್ಸ್ ಇದೆ ಅಂತ ಹೇಳಿ ಆಯಿತು, A ಐಟಮ್ಸ್. ಓಕೆ, ದೀಸ್ ಆರ್ ಆಲ್ A. ಅದಾದ್ಮೇಲೆ ಏನು ಹೇಳಿದ್ದಾರೆ? ಬಿ ಆರ್ ಎಟ್ ದ
ಬಿ ಆರ್ ಎಟ್ ದ ಫೇಸ್ ಸೆಂಟರ್ಸ್. ಫೇಸಸ್ ಎಷ್ಟಿದೆ? 6 ಇದೆ. ಸೊ 6 ಫೇಸಿಗೆ ನೀವೇನು ಮಾಡ್ರಿ? 6 ಫೇಸಿಗೆ ನೀವೇನು ಮಾಡ್ರಿ? 6 ಆಟಮ್ಸ್ನ ಹಾಕಿ. 1 2 3 4 5 and 6. Okay, 6 facing 1 2 3 4 5 6. 6 atoms ಇದೆ. So 6 atoms are at the face centers and 8 atoms are at the corners, but one of the 8 atom is missing. So ಹಾಗಿದ್ರೆ sharing ಏನಾಗುತ್ತೆ? ಹಾಗಿದ್ರೆ total atoms ಎಷ್ಟು? So the total number of contribution of A atom, total contribution of A atom, that is equal to ಎಷ್ಟು ಐಟಮ್ಸ್ ಇದೆ? 7 ಐಟಮ್ ಇದೆ. ಕಾಂಟ್ರಿಬ್ಯೂಷನ್ ಏನು? ಕಾರ್ನರಿಂದ 1/8 ಬರಬೇಕು. ಸೊ 7/8 ಐಟಮ್ ಯಾವುದಿದೆ? ಎ. ಟೋಟಲ್ ಕಾಂಟ್ರಿಬ್ಯೂಷನ್ ಆಫ್ ಬಿ ಐಟಮ್ ಏನಾಗಬೇಕಾಯ್ತು? 6 ಬಿ ಐಟಮ್ ಇದೆ. ಶೇರಿಂಗ್ ಎಷ್ಟು? 1/2. ಕಾಂಟ್ರಿಬ್ಯೂಷನ್ ಎಷ್ಟು? 1/2. ಸೊ 3 ಐಟಮ್ಸ್. ಸೊ ಬಿ ಇದೆ 3, ಎ ಇದೆ 7/8. ಸೊ ದ ಫಾರ್ಮುಲಾ ಆಫ್ ದ ಕಂಪೌಂಡ್ ಇಸ್ ಎ 7/8, ಬಿ 3 ಆಗಿರಬೇಕು. ಬಟ್ ಇಲ್ಲಿ ಆಪ್ಷನಲ್ಲಿ ಆಪ್ಷನ್ ಎ ಇಸ್ AB3, ಆಪ್ಷನ್ ಬಿ ಇಸ್ A7B24, ಆಪ್ಷನ್ ಸಿ ಇಸ್ A7B8, ಆಪ್ಷನ್ ಡಿ ಇಸ್ A7B3. ಸೊ ಈಗ ಈ ನಂಬರನ್ನು 7/8 ಮತ್ತು 3 ನೀವು ಹೋಲ್ ನಂಬರ್ಸ್ ಆಗಿ ಕ್ರಿಯೇಟ್ ಮಾಡೋದಿದ್ರೆ ಇದನ್ನು ಇದರಿಂದ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಆಯಿತು. ಸೊ 7 ಎಷ್ಟಾಗ್ತದೆ? 8 3 24. ಸೊ ಯು ಕ್ಯಾನ್ ರೈಟ್ this one as A7B24. This one equal. Okay, so the answer is A7B24. The answer is B, A7B24. Okay, so we will go to the next question, that is fourth question. Which of the following oxides show electrical properties like metals? Okay, this one is the direct question. Okay, direct question idu. SiO2, option A is SiO2, option B is MgO, option C is SO2, option D is CrO2. Okay, so this one which does not have logic, you just have to remember. Okay, so metals tara yav oxide show ಮಾಡುತ್ತೆ? So first of all, metals tara oxide show ಮಾಡ್ತಾ ಇದೆ ಅಂದ್ರೆ metallic oxide ಆಗಿರಬೇಕು. Okay, I don't think different oxides other than metallic oxides can show properties like metals. Okay, so you have to just find the metallic oxide. So see, SiO2, MgO, SO2 and CrO2. The first thing you have to know, that is CrO2. The answer is D, CrO2. This is a chromium oxide and it will show the properties, electrical properties like metal. Okay, so this one is the direct answer. If they will ask about metals, you just have to know metallic oxide ಗೆ preference ಕೊಡಬೇಕು, CrO2. Okay, so we will go to the next one. Fifth one, the correct statement regarding to the defects in solid. Option A, correct statement ಯಾವುದು ಅಂತ ಹೇಳಿ 2017 ಅಲ್ಲಿ ಕೇಳಿದ್ದಾರೆ. Option A, Frankel defect is usually favored by small size of cation and anion. B, is it true? The first one is true. Is it true? You see, first one is Frankel defect is usually favored by small size of cation and anion. Frankel defect ಅಂದ್ರೆ ಏನು? Frankel defect under cation or anion missing from its original position and occupies the interstitial site. Is it favored by smaller size of cation or anion? No, it is not. It doesn't matter if the cation or anion is small or not. Okay, so Frankel defect ಆಗ್ತಾ ಇದೆ ಅಂದ್ರೆ ಅದು size ಮೇಲೆ ಡಿಪೆಂಡ್ ಆಗಿಲ್ಲ. So first one is false. Second one, Schottky defect has no effect on physical properties of the solids. This one is also wrong. Schottky defect ಅಂದ್ರೆ ಏನು? Equal number of cation and anions are missing from the lattice. So the density is what? Decreasing. Density is decreased. So physical property change ಆಗುತ್ತೆ. So this one is also wrong. This first one is also wrong. Second one is also wrong. Okay. Third one, trapping of proton in lattice is called as epicenter. This one is also wrong. What is epicenter? The interstitial site is occupied by an unpaired electron. That is called as epicenter. So this one is also wrong. The last one, D, Frankel defect is also called as dislocation defect. This one is correct. This answer is correct. Option D is correct because Frankel defect in definition, cation or anion missing from its original site occupies interstitial site. Location change ಆಗ್ತಾ ಇದೆ, ಡಿಸ್ಲೊಕೇಶನ್ ಡಿಫೆಕ್ಟ್ ಅಂತಾನೂ ಅದನ್ನ ಕರೀತಾರೆ, ಅವ್ರು ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್ ಅಂತಾನೂ
ಕರೀತಾರೆ. ಓಕೆ, ಸೊ ದಿಸ್ ಒನ್ ಇಸ್ ಕರೆಕ್ಟ್, D1 ಇಸ್ ಕರೆಕ್ಟ್. ಓಕೆ, ಸೊ ಇದರೊಳಗಡೆ ಫ್ರಾಂಕಲ್ ಡಿಫೆಕ್ಟ್ ಅಲ್ಲಿ ಡೆನ್ಸಿಟಿ ಚೇಂಜ್ ಆಗಲ್ಲ, ಡೆನ್ಸಿಟಿ ರಿಮೇನ್ಸ್ ಸೇಮ್. ಓಕೆ, ಇಫ್ ಇಟ್ ಶಾರ್ಟ್ಕಿ ಡಿಫೆಕ್ಟ್ ಇದ್ದಲ್ಲಿ ಫ್ರಾಂಕಲ್ ಡಿಫೆಕ್ಟ್ ಇದ್ದಿದ್ರೆ ಸೆಕೆಂಡ್ ಒನ್ ವಿಲ್ ಬಿ ಕರೆಕ್ಟ್ ಆಗ್ತಿತ್ತು. ಬಟ್ ಇಲ್ಲಿ ಶಾರ್ಟ್ಕಿ ಡಿಫೆಕ್ಟ್ ಇದೆ, ಶಾರ್ಟ್ಕಿ ಡಿಫೆಕ್ಟ್ ಅಲ್ಲಿ ಡೆನ್ಸಿಟಿ ಡಿಕ್ರೀಸ್ ಆಗುತ್ತೆ, ಫಿಸಿಕಲ್ ಪ್ರಾಪರ್ಟಿ ಮೇಲೆ ಎಫೆಕ್ಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸಿಕ್ಸ್ತ್ ಕ್ವೆಶನ್. ಡ್ರೈ ಐಸ್ ಇಸ್ ಡ್ಯಾಶ್. ಡ್ರೈ ಐಸ್ ಅನ್ನ ಏನಂತ ಹೇಳಿ ಕರೀತಾರೆ? ಸೊ ಇಲ್ಲಿ ಕನ್ಫ್ಯೂಷನ್ ಆಗೋದು ಇದೆಲ್ಲ ಏನೂ ಅಲ್ಲ. ಓಕೆ, ಡ್ರೈ ಐಸ್ ಅಂದರೆ ನೀವು ಇದ್ರ ಮೇಲೆಲ್ಲ ಕನ್ಫ್ಯೂಷನ್ ಮಾಡೋಲ್ಲ, ಅಂದರೆ ಇದು ನಿಮ್ಗೆ ಗೊತ್ತಿದೆ, ಸಾಲಿಡ್ SO2 ಅಲ್ಲ, ಸಾಲಿಡ್ O2 ಕೂಡ ಅಲ್ಲ. ಓಕೆ, ಸೊ ಆಪ್ಷನ್ ಇರೋದು ಸಾಲಿಡ್ CO, ಸಾಲಿಡ್ CO2, ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ. ಸೊ ದ ಆನ್ಸರ್ ಈಸ್ ಸಿ, ಸಾಲಿಡ್ CO2. ಸೊ ಇದನ್ನ ಕೂಲಿಂಗ್ ಏಜೆಂಟ್ ಆಗೂ ಯೂಸ್ ಮಾಡ್ತಾರೆ, ಕೂಲಿಂಗ್ ಏಜೆಂಟ್ ಆಗಿ. ಓಕೆ, ಡ್ರೈ ಐಸ್ ಅಂದರೆ ಸಾಲಿಡ್ CO2, ದಿಸ್ ಒನ್ ಇಸ್ ಆಲ್ಸೋ used as a cooling agent. Okay, next, in the FCC unit cell is shared equally by how many unit cell? So FCC ಅಂದ್ರೇನು? ಫೇಸ್ ಸೆಂಟರ್, ಹೌದಲ್ಲ? FCC ಅಂದ್ರೇನು? ಫೇಸ್ ಸೆಂಟರ್. ಸೊ ಒಂದು ಯೂನಿಟ್ ಸೆಲ್ ಅಲ್ಲಿ ಎಷ್ಟು ಫೇಸ್ ಇರುತ್ತೆ? ಒಂದು ಯೂನಿಟ್ ಸೆಲ್ ಎಷ್ಟು ಫೇಸ್ ಇರುತ್ತೆ? 6 ಫೇಸ್ ಇರುತ್ತೆ. ಸೊ ಈಕ್ವಲಿ ಶೇರ್ಡ್ ಬೈ ಹೌ ಮೆನಿ ಯೂನಿಟ್ ಸೆಲ್ ಅಂದರೆ ನಿಮ್ಗೆ ಗೊತ್ತಿದೆ ಇಲ್ಲಿ FCC ಅಲ್ಲಿ ಏನಾಗುತ್ತೆ, FCC ಅಲ್ಲಿ ಆಲ್ರೆಡಿ ಏನಾಗುತ್ತೆ ಅದು ಸ್ವಲ್ಪ ಕ್ಲಿಯರ್ ಆಗಿ ಬಿಡಿಸ್ತೀನಿ. FCC ಇದೆ ನಿಮ್ಮ ಹತ್ರ, ಲೈಕ್ ಲಾರ್ಜ್ ಯೂನಿಟ್ ಸೆಲ್ ಇದೆ ಅಂತೇಳಿ ಅಂದ್ಕೊಳ್ಳಿ. ಓಕೆ, FCC ಅಂದ್ರೇನು? ಇಲ್ಲೊಂದು ಆಟಮ್ ಇದೆ, ಇಲ್ಲೊಂದು ಆಟಮ್ ಇದೆ, ಇಲ್ಲೊಂದು ಆಟಮ್ ಇದೆ, ಇಲ್ಲೊಂದು ಆಟಮ್ ಇದೆ, ಇಲ್ಲೊಂದು ಆಟಮ್ ಇದೆ. ಓಕೆ, ಸೊ ಟೋಟಲಿ 6 ಆಟಮ್ಸ್ ಇದೆ. ಸೊ ಇದ್ರದ್ದು ಕಾಂಟ್ರಿಬ್ಯೂಷನ್ ಏನು? 6 × 1/2. ಇದರ ಅರ್ಥ ಏನು? half of the one atom in half of the part is inside the unit cell and half of the part is inside other unit cell. ಬೇರೆ ಯೂನಿಟ್ ಸೆಲ್ ಒಳಗಡೆ ಇದೆ. ಅದು ಎಲ್ಲಿದೆ? ಅದು ಬೇರೆ ಯೂನಿಟ್ ಸೆಲ್ ಒಳಗಡೆ ಇದೆ. ಇದೇನಾಗಿದೆ? ಹಾಫ್ ಒಳಗಡೆ ಈ ಕಡೆ ಇದೆ, ಹಾಫ್ ಒಳಗಡೆ ಈ ಕಡೆ ಇದೆ. ಸೊ ಈ ಥರ ಎಷ್ಟಿದೆ? 6 ಇದೆ. ಸೊ 6 ಯೂನಿಟ್ ಸೆಲ್ ಶೇರ್ ಆಗಿದೆ ಅಂತೇಳಿ. ಸೊ ದ ಆನ್ಸರ್ ಇಸ್ 6. ಓಕೆ, ಸೊ ಇನ್ FCC ಯೂನಿಟ್ ಸೆಲ್ it is shared equally by how many unit cells? 6. Okay, 6 unit cells jothe equally share agide because of the phases. Next question, 8th one. The edge length of the cube is 300 picometer. Its body diagonal would be 2018 ಅಲ್ಲಿ ಕೇಳಿದಾರೆ. Question is the edge length of the cube is 300 picometer. Its body diagonal would be dash. Okay, so this one is very simple. ಇದು ಬಹಳ ಜನರಿಗೆ ಗೊತ್ತಿರಲ್ಲ. ಬಾಡಿ ಡಯಾಗನಲ್ ಅಂದರೆ ಯೂನಿಟ್ ಸೆಲ್ ಇದೆ ಅಲ್ವಾ ನಿಮ್ಮ ಹತ್ರ, ಯೂನಿಟ್ ಸೆಲ್ ಇದೆಯಲ್ಲ. ಸೊ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಇರೋ ಡಿಸ್ಟೆನ್ಸ್, ಈ ಪಾಯಿಂಟಿಂದ ಈ ಪಾಯಿಂಟಿಗೆ. ಓಕೆ, ಈ ಪಾಯಿಂಟಿಂದ ಕಾಣಿಸಲ್ಲ ಅಂದರೆ ಈಗ ನೋಡಿ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಇರೋ ಡಿಸ್ಟೆನ್ಸ್, ಅದನ್ನ ಬಾಡಿ ಡಯಾಗನಲ್ ಅಂತ ಹೇಳಿ ಕರೀತಾರೆ. ಸೊ ಈ ಬಾಡಿ ಡಯಾಗನಲ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಈ ಬಾಡಿ ಡಯಾಗನಲ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಇದಕ್ಕೊಂದು ಫಾರ್ಮುಲಾ ಇದೆ, ಸಿಂಪಲ್ ಫಾರ್ಮುಲಾ ಇದೆ. ಬಾಡಿ ಡಯಾಗನಲ್ ಇಸ್ ಈಕ್ವಲ್ ಟು √3 × A. √3 × A. So body diagonal is √3 × A. So √3 value is 1.732 into A. A is what? A is equal to, where A is equal to edge length of the unit cell. Edge length of the unit cell. So the edge length of the cube is 300 picometer. Its body diagonal would be dash. So body diagonal is equal to √3A. That is equal to 1.732 into A. So A value ಎಷ್ಟು ಕೊಟ್ಟಿದ್ದಾರೆ? 1.732 into 300 picometer. ಪಿಕೋಮೀಟರ್ ಯೂನಿಟಲ್ಲೇ ಇಡೋಣ, ಮತ್ತೇನು ಚೇಂಜ್ ಮಾಡೋದು ಬೇಡ. ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ you will get 519.6 picometer. So the answer is 519.6 picometer. This one is very important formula. ಇದನ್ನ ನೆನಪಿಟ್ಕೋಬೇಕು. ಬಾಡಿ ಡಯಾಗನಲ್ ಈಸ್ ಈಕ್ವಲ್ ಟು √3 into A. ಎಡ್ಜ್ ಲೆಂತ್ ಏನಿರುತ್ತೆ ಅದನ್ನ √3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. ಇದೆಲ್ಲದಕ್ಕೂ ಸ್ಯಾಟಿಸ್ಫೈ ಮಾಡುತ್ತೆ. ಓಕೆ, ಡಿಫ್ರೆಂಟ್ ಯೂನಿಟ್ ಸೆಲ್ಗೆ ಡಿಫ್ರೆಂಟ್ ಇರುತ್ತೆ ಅಂತ ಹೇಳಿ ಇಲ್ಲ, ಎಲ್ಲ ಯೂನಿಟ್ ಸೆಲ್ಗೂ ಸೇಮ್ ಬರುತ್ತೆ. √3 into A ಮಾಡಿದರೆ ಆಯಿತು. ಓಕೆ, ಸೊ ನೆಕ್ಸ್ಟ್ 9th ಕ್ವೆಶನ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ನೆಟ್ವರ್ಕ್ ಕ್ರಿಸ್ಟಲೈನ್ ಸಾಲಿಡ್? 2019 ಕೇಳಿದ್ದಾರೆ. ನೆಟ್ವರ್ಕ್ ಕ್ರಿಸ್ಟಲೈನ್ ಸಾಲಿಡ್ ಅಂದರೆ ಯಾವುದು? ಸೊ ಫಸ್ಟ್ ಆಫ್ ಆಲ್ ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. NaCl. ಫಸ್ಟ್ ಆಪ್ಷನ್ ಈಸ್ NaCl. NaCl ನೋಡಿದ ತಕ್ಷಣ ಏನು ಅನಿಸ್ತದೆ? NaCl gives you Na+, Cl-. ಇದೇನಿದು? ಅಯನ್ಸ್. ಸೊ ವಿಚ್ ಟೈಪ್ ಸಾಲಿಡ್ ಇದು? ಅಯೋನಿಕ್ ಸಾಲಿಡ್. ಇದು ಯಾವ ಸಾಲಿಡ್ ಇದು? ಅಯೋನಿಕ್ ಸಾಲಿಡ್. ಅದಾದಮೇಲೆ ಐಸ್. ಐಸ್ ಏನಾಗಿದೆ? ಐಸ್ ಇಸ್ ಅ
ಐಸ್ ಏನು, ಐಸ್ ಅಂದ್ರೆ ಏನು, ನೀವು ವಾಟರ್ನ ಫ್ರೀಸ್ ಮಾಡಿದರೆ, H2O ಫ್ರೀಸ್ ಮಾಡಿದರೆ, H2O ಐಸ್ ಫಾರ್ಮಲ್ ಇದೆ. H2O ಅಲ್ಲಿ ಯಾವ ಬಾಂಡಿಂಗ್ ಇರುತ್ತೆ, ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ, ಹೈಡ್ರೋಜನ್ ಬಾಂಡಿಂಗ್. ಸೊ ದ ಟೈಪ್ ಆಫ್ ಸಾಲಿಡ್ ಈಸ್ ವಾಟ್, hydrogen bonded molecular solid, ಓಕೆ. ಅದಾದ್ಮೇಲೆ ಥರ್ಡ್ ಆಪ್ಷನ್ ದಟ್ ಇಸ್ I2 ಏನೋ ಒಂದು ಮಾಲಿಕ್ಯೂಲ್, ಇದು ಇದ್ರೊಳಗಡೆ ಪಾರ್ಷಿಯಲ್ ಚಾರ್ಜ್ ಇದೆಯಾ, ಪಾರ್ಷಿಯಲ್ ಚಾರ್ಜ್ ಇಲ್ಲ. ಸೊ ಇದೇನಿದು ಮಾಲಿಕ್ಯುಲರ್ ಸಾಲಿಡ್, ಬಟ್ ವಿಚ್ ಟೈಪ್ ಇದು ಮಾಲಿಕ್ಯುಲರ್ ಸಾಲಿಡ್, ನಾನ್ ಪೋಲಾರ್, ಪೊಲಾರಿಟಿ ಇಲ್ಲ. ಸೊ ನಾನ್ ಪೋಲಾರ್ molecular solid, non-polar molecular solid. ಅದಾದ್ಮೇಲೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಲಾಸ್ಟ್ ಆಪ್ಷನ್ ದಟ್ ಇಸ್ AIN ಅನ್ನೋದು ಬಹಳ ಜನ ಕನ್ಫ್ಯೂಷನ್ ಮಾಡ್ಕೊಡ್ತಾರೆ. AL ಅನ್ನೋದು ALN, ದಿಸ್ ಒನ್ ಇಸ್ ಕಾಲ್ಡ್ ಆಸ್ ಅಲ್ಯೂಮಿನಿಯಂ ನೈಟ್ರೈಟ್. ಅಲ್ಯೂಮಿನಿಯಂ ನೈಟ್ರೈಟ್ ಇದು ಬಹಳ ರೇರ್ ಕೇಸಲ್ಲಿ ಅಲ್ಯೂಮಿನಿಯಂ ನೈಟ್ರೈಟ್ ಅನ್ನು ಯೂಸ್ ಮಾಡ್ತಾರೆ. ಸೊ ಅಲ್ಯೂಮಿನಿಯಂ ನೈಟ್ರೈಟ್ ಇಸ್ ಅ ನೆಟ್ವರ್ಕ್ ಕ್ರಿಸ್ಟಲೈನ್ ಸಾಲಿಡ್. ಇದೇನಿದು network crystalline solid, or this one is also called as covalent solid. Covalent solid because the bonding ಯಾವುದು ಇದರೊಳಗಡೆ, covalent bonding ಇದೆ ಇದರೊಳಗಡೆ. covalent bonding ಇರೋದ್ರಿಂದ ಇದನ್ನ covalent solid or network crystalline solid ಅಂತ ಹೇಳಿ ಕರೀತಾರೆ. ಓಕೆ. ಸೊ ಇದರೊಳಗಡೆ ಯಾವುದಿದೆ, NaCl ಮಧ್ಯೆ ಯಾವ್ದು ಬಾಂಡಿಂಗ್ ಇರೋದು, ಕೂಲಂಬಿಕ್ ಫೋರ್ಸ್, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಇರೋದು. ಐಸಲ್ಲಿ ಯಾವುದಿರೋದು, ಹೈಡ್ರೋಜನ್ ಬಾಂಡಿಂಗ್ ಇರೋದು. I2 ಅಲ್ಲಿ ಯಾವುದಿರೋದು, ನಾನ್ ಪೋಲಾರ್ ಮೊಲಿಕ್ಯುಲರ್ ಸಾಲಿಡ್. ನಾನ್ ಪೋಲಾರ್ ಮೊಲಿಕ್ಯುಲರ್ ಸಾಲಿಡ್ ಅಲ್ಲಿ ಯಾವ್ದು ಫೋರ್ಸ್ ಇರ್ತದೆ, ಡಿಸ್ಪರ್ಷನ್ ಫೋರ್ಸ್ ಇರುತ್ತೆ, ಡಿಸ್ಪರ್ಷನ್ ಫೋರ್ಸ್ ಆರ್ ಲಂಡನ್ ಫೋರ್ಸ್ ಅಂತ ಹೇಳ್ತಾರೆ. ಅಲ್ಯೂಮಿನಿಯಂ ನೈಟ್ರೈಡ್ ಅಲ್ಲಿ ಇರೋದು ಕೋವಲೆಂಟ್ ಸಾಲಿಡ್ ಆಗಿರೋದ್ರಿಂದ ಇದರೊಳಗಡೆ ಇರೋದು ಕೋವಲೆಂಟ್ ಬಾಂಡಿಂಗ್. ಓಕೆ. ಅದಾದ್ಮೇಲೆ ಲಾಸ್ಟ್ ಕ್ವೆಶನ್ ದಟ್ ಇಸ್ 10th one. ದ ನಂಬರ್ ಆಫ್ ಆಟಮ್ಸ್ ಇನ್ 2.4 ಗ್ರಾಮ್ ಆಫ್ BCC ಲ್ಯಾಟಿಸ್ ವಿತ್ ಎಡ್ಜ್ ಲೆಂತ್ 200 picometer. The number of atoms calculate ಮಾಡಬೇಕು in 2.4 gram of BCC lattice with edge length 200 picometer, density is equal to 10 gram per cm cube, and Na is equal to ಅಂದರೆ Na ಅಂದರೆ ಏನು, ಅವಗಾಡ್ರೋ ನಂಬರ್ is equal to 6 into 10 to the power of 23. ಇದನ್ನ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಟ್ರಿಕ್ಕಿ ಕ್ವೆಶನ್. ಇದು ಆಪ್ಷನ್ಸ್ ನೋಡಿ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಆಪ್ಷನ್ಸ್ ನೋಡಿ ಅರ್ಥ ಮಾಡ್ಕೋಬೇಕು. ಓಕೆ. ಸೊ ಫಸ್ಟ್ ಆಫ್ ಆಲ್ ಗಿವನ್ ಬರ್ಕೊಳ್ಳೋಣ, ಆಮೇಲೆ ಆಪ್ಷನ್ಸಿಗೆ ಬರೋಣ. ಸೊ ಸೊಲ್ಯೂಷನಲ್ಲಿ ಗಿವನ್ ಏನಿದೆ, ಓಕೆ, ಗಿವನ್ ಏನೇನು ಕೊಟ್ಟಿದ್ದಾರೆ ನೋಡಿ. ಗಿವನ್ ಕೊಟ್ಟಿದ್ದಾರೆ 2.4 ಗ್ರಾಮ್, ದಟ್ ಈಸ್ ಮಾಸ್ ಕೊಟ್ಟಿದ್ದಾರೆ. M is equal to 2.4 ಗ್ರಾಮ್, 2.4 ಗ್ರಾಮ್. ಅದಾದ್ಮೇಲೆ ಕೊಟ್ಟಿದ್ದಾರೆ BCC ಲ್ಯಾಟಿಸ್ ಪ್ರಕಾರ Z ಎಷ್ಟು, ಸಾರಿ Z ಎಷ್ಟು 2, 4 ಅಲ್ಲ 2. ಓಕೆ. ಅದಾದ್ಮೇಲೆ ಎಡ್ಜ್ ಲೆಂತ್ ಕೊಟ್ಟಿದ್ದಾರೆ A is equal to 200 picometer, or it can written as 200 into 10 to the power of minus 10 meters. ಓಕೆ. ಅದಾದಮೇಲೆ ಕೊಟ್ಟಿದ್ದಾರೆ ಡೆನ್ಸಿಟಿ is equal to 10 ಗ್ರಾಮ್ per cm cube, ಆ್ಯಂಡ್ ಅವಗಾಡ್ರೋ ನಂಬರ್ ಕೊಟ್ಟಿದ್ದಾರೆ Na is equal to 6 into 10 to the power of 23 atoms per mole. ನೀವು ಥಿಂಕ್ ಮಾಡ್ತಿರ್ಬೋದು, ನೀವು ಡೆನ್ಸಿಟಿ ಫಾರ್ಮುಲಾ ಹಾಕಿದ್ರು, ಫಾರ್ಮುಲಾ ಯಾವುದು, ಡೆನ್ಸಿಟಿ is equal to Zm divided by Na into AQ. ಹೌದಲ್ಲ, ಈ ಫಾರ್ಮುಲಾ ಹಾಕಿದರೆ Z ಕೊಟ್ಟಿದ್ದಾರೆ, M ಕೊಟ್ಟಿದ್ದಾರೆ, Na ಕೂಡ ಕೊಟ್ಟಿದ್ದಾರೆ, A ಕೂಡ ಕೊಟ್ಟಿದ್ದಾರೆ, ಮತ್ತು D ಕೂಡ ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ಕಂಡುಹಿಡಿಯೋದು ಯಾವುದು, ಅದನ್ನು ಫೈಂಡ್ ಔಟ್ ಯಾವ್ದು ಮಾಡೋದು. ಸೊ ಇಲ್ಲಿ ನೀವು ಥಿಂಕ್ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ ಏನೋ ನಂಬರ್ ಆಫ್ ಆಟಮ್ಸ್ ಇನ್ ಇಷ್ಟು, ಈ ಮಾಸಲ್ಲಿ ಎಷ್ಟು ಆಟಮ್ಸ್ ಇದೆ ಅಂತೇಳಿ ಕೇಳಿದ್ದಾರೆ. ಈ ಕ್ರಿಸ್ಟಲ್ ಲ್ಯಾಟಿಸಲ್ಲಿ ಎಷ್ಟು ಆಟಮ್ ಇದೆ ಅಂತೇಳಿ ಕೇಳಿಲ್ಲ, ಯೂನಿಟ್ ಸೆಲ್ಲಲ್ಲಿ ಎಷ್ಟು ಆಟಮ್ ಇದೆ ಅಂತೇಳಿ ಕೇಳಿಲ್ಲ. ಅವ್ರು ಏನು ಹೇಳಿದ್ದಾರೆ, ಈ ಮಾಸಲ್ಲಿ ಎಷ್ಟು ಆಟಮ್ಸ್ ಇದೆ ಅಂತೇಳಿ ಕಂಡುಹಿಡಿಯಬೇಕು. ಸೊ ದ ಆಪ್ಷನ್ಸ್ ಮತ್ತೊಂದು ಸಲ ನೋಡಬೇಕು. ಆಪ್ಷನ್ಸ್ ಯಾವುದಕ್ಕೆ ಕಂಪೇರ್ ಮಾಡ್ತೀರಾ ನೀವು, ಆಪ್ಷನ್ಸ್ ನೋಡಿ ಯಾವ ವ್ಯಾಲ್ಯೂ ಸಿಮಿಲರ್ ಕಾಣಿಸ್ತಾ ಇದೆ ನಿಮಗೆ, Na ಸಿಮಿಲರ್ ಕಾಣಿಸ್ತಾ ಇದೆ. ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ Na. ಇಲ್ಲಿ Na ವ್ಯಾಲ್ಯೂ ಹಾಕಬಾರ್ದು, Na ವ್ಯಾಲ್ಯೂ ಹಾಕದೇನೆ ನೀವು ಬಾಕಿ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ Na ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. Na is equal to Zm divided by A cube into D. ಈ ಫಾರ್ಮುಲಾ ಹಾಕ್ತೀರಾ, Na is equal to Z ಅಂದರೆ 2 ಮಲ್ಟಿಪ್ಲೈಡ್ ಬೈ M ಅಂದರೆ 2.4 ಡಿವೈಡೆಡ್ ಬೈ A ಕ್ಯೂಬ್ ಅಂದರೆ 200 picometer. 200 into 10 to the power of minus 10 ಕ್ಯೂಬ್ ಮಾಡ್ಬೋದು. ಇಲ್ಲ 200 ಅನ್ನು ನಾವು ಹೀಗೆ ಬರೆಯೋಣ, 2 into 10 to the power of 2, 200 ಅನ್ನು 10 to the power of 2, ಬಿಕಾಸ್ ಕೆಲಸ ಕಡಿಮೆ ಆಗ್ತದೆ ನೋಡಿ.
ಹೇಗೆ ಕಡಿಮೆ ಆಗ್ತದೆ ಅಂತ ಹೇಳಿ ತೋರಿಸ್ತೀನಿ. ಓಕೆ, 10 to the power of 2 ಮಾಡಿದ್ರೆ ಮಲ್ಟಿಪ್ಲೈಡ್ ಬೈ 10 to the power of -10 the whole cube we will write it correctly. Okay, we will write it correctly. First of all, the whole cube multiplied by a cube ಆಯಿತು. d density is 10 gram per cm cube. Okay, so ಈಗ 2 into 2.4 is what? 4.8. 2 into 2.4 is 4.8. ಅದಾದ್ಮೇಲೆ ಈಗ ನೋಡಿ 2 cube ಎಷ್ಟು? 2 2s are 4 2s are 8 multiplied by 10 to the power of 2 the whole cube ಎಷ್ಟು? 10 to the power of 6. 10 to the power of -10 the whole cube 10 to the power of -30 into 10 ಹಾಗೆ ಇದೆ. ಓಕೆ, ಈಗ 10 to the power of 6 into 10 10 to the power of 7 ಆಯಿತು. 10 to the power of 7 into 10 to the power of -30 ಎಷ್ಟಾಗುತ್ತೆ? 4.8 divided by 8 into 10 to the power of 23 ಆಗುತ್ತೆ. ಹೇಗೆ ಬಂದಿದ್ದು? 10 to the power of 6 into 10 to the 10 to the power of 7 ಆಯಿತು. 10 to the power of 7 into 10 to the power of -30 ಅಂದರೆ -30 plus 7 gives you -23, ಬಟ್ ಇದು ಮೇಲ್ಗಡೆ ಹೋದರೆ +23 ಆಗುತ್ತೆ. ಸೊ 10 to the power of 23. ಸೊ 4.8 divided by 8 gives you 0.6 into 10 to the power of 23, or it can be written as 6 into 10 to the power of 22 atoms in 2.4 gram. ಓಕೆ, ಸೊ ಈ ಥರ ಕ್ವೆಶನ್ ಬಂದರೆ ಕನ್ಫ್ಯೂಷನ್ ಆಗ್ಬೋದು. ನೀವು ಝೆಡ್ ಅಂತ ಹೇಳಿ ಅನ್ಕೋಬಿಡ್ತೀರಾ, ಝೆಡ್ ಅಲ್ಲ ಇದು. ಓಕೆ, ಸೊ ಅಟಮ್ಸ್ ಇನ್ 2.4 ಗ್ರಾಮ್ ಯಾವತ್ತೂ ನೆನ್ಪಿಟ್ಕೊಳ್ಳಿ. ಅವಗಾಡ್ರೋ ನಂಬರ್ ಅಂದರೆ ಏನು? ದ ನಂಬರ್ ಆಫ್ ಅಟಮ್ಸ್ ಪ್ರೆಸೆಂಟ್ ಇನ್ ದ ಮೋಲಾರ್ ಮಾಸ್ ಆಫ್ ದ ಸಬ್ಸ್ಟೆನ್ಸ್. ಒಂದು ಮೋಲಾರ್ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಅಲ್ಲಿ ಎಷ್ಟು ಅಟಮ್ಸ್ ಇದೆ? ಎಷ್ಟಿರುತ್ತೆ? 6.023 into 10 to the power of 23 atoms per molecule ಅಥವಾ atoms per molar mass ಇರುತ್ತೆ. ಹೌದಲ್ವಾ? ಇದು ನೆನ್ಪಿಟ್ಕೋಬೇಕು ನೀವು. ಇದು ಇಷ್ಟು ಗ್ರಾಮಲ್ಲಿ ಐಟಮ್ಸ್ ಇದೆ ಅಂತ ಹೇಳಿ ಕೇಳಿದ್ದಾರೆ ಅಂದರೆ ಅದು ಅವಗಾಡ್ರೋ ನಂಬರ್ ಇದ್ದಂಗೆ. ಓಕೆ, ಸೊ ಇಫ್ ದೇ ಹ್ಯಾವ್ ಆಸ್ಕ್ಡ್ ಯು ದ ನಂಬರ್ ಆಫ್ ಐಟಮ್ಸ್ ಇನ್ ಯೂನಿಟ್ ಸೆಲ್ ವಿಚ್ ಕಂಟೈನ್ಸ್ 2.4 ಗ್ರಾಮ್ ಆಫ್ ದ ಲ್ಯಾಟಿಸ್ ಅಂತ ಹೇಳಿ ಹೇಳಿದ್ರೆ, ಯೂನಿಟ್ ಸೆಲ್ ಬಂದಿದ ತಕ್ಷಣ ನೀವು BCC ಯೂನಿಟ್ ಸೆಲ್ ಇದೆ ಅಂದರೆ 2 ಅಂತೇಳಿ ಹೇಳ್ಬೋದು. ಬಟ್ ಇದು ಗ್ರಾಮಲ್ಲಿ ಇಷ್ಟು ಗ್ರಾಮಲ್ಲಿ ಎಷ್ಟು ಅಂತ ಹೇಳಿ ಕೇಳಿದಾರಲ್ವಾ, ಅದಕ್ಕೆ ಅದು ಅವಗಾಡ್ರೋ ನಂಬರಿಗೆ ಈಕ್ವಲ್ ಆಗುತ್ತೆ. ಸೊ NA ಮತ್ತು ಆಪ್ಷನ್ಸಲ್ಲೂ ನಿಮ್ಗೆ ಗೊತ್ತಾಗ್ತಾ ಇದೆ ನೋಡಿ, ದಿಸ್ ನಂಬರ್ ಈಸ್ ಈಕ್ವಲ್ ಟು ಅವಗಾಡ್ರೋ ನಂಬರ್ ಅಲ್ವಾ. ಸೊ ಅವಗಾಡ್ರೋ ನಂಬರ್ NA ಕಂಡುಹಿಡಿಬೇಕು ನೀವು. ಸೊ ಇಟ್ ವಿಲ್ ಗಿವ್ ಯು 6 into 10 to the power of 22. ಸೊ ಆನ್ಸರ್ ಈಸ್ C, 6 into 10 to the power of 22. Okay, so this completes the previous questions of KCET regarding to the solid state chapter, and we will solve solutions also. I hope we will do the synopsis, very short synopsis ಮಾಡೋಣ, 15 to 20 minutes ಇದು. ಅದಾದಮೇಲೆ solutions ಇಂದು old questions ನ solve ಮಾಡೋಣ, and we will see you in the next video. Okay, so we will see in next video.